ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ. ನಮಸ್ತೆ, ನೋಡಿ ನಾವು ಇವತ್ತು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ನಾಗರಾಳದಲ್ಲಿದ್ದೀವಿ. ಅಮ್ಜದ್ ಖಾನ್ ಜಮಾದಾರ್ ಅವರ ಹೊಲದಲ್ಲಿದ್ದೀವಿ. ಇವರು ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಯಾವ ಟೈಪ್ ಯೂಸ್ ಮಾಡ್ಯಾರು, ಇದಕ್ಕಿಂತ ಮುಂಚೆ ಹೆಂಗಿತ್ತು ಕಬ್ಬ, ಇದನ್ನ ಯೂಸ್ ಮಾಡಿದ ನಂತರ ಕಬ್ಬು ಯಾವ ಟೈಪ್ ಬಂದೈತೆ ಅಂತೇಳಿ ಸ್ವತಃ ಅವರ ಬಾಯಿಂದ ಹೇಳ್ತಾರೆ. ಅವರು ಪ್ರತಿಯೊಂದು ಮೊದಲಿಂದನೂ ರಾಸಾಯನಿಕ ಯೂಸ್ ಮಾಡ್ಕೊಂತ ಬಂದಂತ ವ್ಯಕ್ತಿ. ಈ ವರ್ಷ ಅವರು ಆರ್ಗ್ಯಾನಿಕ್ ಒಂದು ನಮ್ಮ ಸರ್ವಶ್ರೀ ಅವರ ಮಾತನ್ನ ಕೇಳಿ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರು. ಅದ ಯಾವ ಟೈಪ್ ರಿಸಲ್ಟ್ ಬಂದೈತೆ ಅಂತೇಳಿ ಸ್ವತಃ ಅವರ ಬಾಯಿಂದ ನಾವು ಇವತ್ತ ಮಾತು ಕೇಳೋಣ ಅವ್ರ ಬಾಯಿಂದ. ಸರ್ ನಮಸ್ತೆ ಸರ್. ಇದ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಕತ್ತೀರಲ್ಲ, ಎಷ್ಟು ವರ್ಷದಿಂದ ನೀವು ಯೂಸ್ ಮಾಡ್ತಿದ್ರಿ? ಇದೇ ಸಲನ ಯೂಸ್ ಮಾಡಕತ್ತೀರ? ಇದೇ ಸಲ ಯೂಸ್ ಮಾಡೀನಿ. ಇದೇ ಸಲ ಯೂಸ್ ಮಾಡಕತ್ತೀರಿ. ಇದ್ರ ಬಗ್ಗೆ ನಿಮ್ಗೆ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಗ್ಗೆ ಯಾರು ಮಾಹಿತಿ ಕೊಟ್ಟರು? ಮೊದಲು ಬಂದು 2 ಸರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ನಾನು ಮಾಡಿ ನೋಡ್ರಿ ಚಲೋ ಭಾಳ ಐತೆ ಅಂತು. ಅದಕ್ಕೆ ನಾನು ಉಪಯೋಗ ಮಾಡಿದೆ. 2 ಡ್ರಂಚ್, ಆಮೇಲೆ ನಮ್ದು ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡೀನಿ. ಆಮೇಲೆ ಒಂದು ಸ್ಪ್ರೇ ಡ್ರಂಚ್ ಮಾಡೀನಿ. ಆಮೇಲೆ ನಾವು ಒಂದು ಸ್ಪ್ರೇ ತೊಗೊಂಡಿವಿ. ಆಮೇಲೆ 3ನೇದಾಗಿ ನಾವು ಬೋದ್ ಮಾಡುವಾಗ ನಮ್ದು ಗ್ರ್ಯಾನ್ಯೂಲ್ಸ್ ಹಾಕೊಂಡಿವಿ. ಹೋಮಿಕ್ ಗ್ರ್ಯಾನ್ಯೂಲ್ಸ್, ಹೋಮಿಕ್ 5 kg, ಹೂಮಸ್ 2.5 kg, ಅಕ್ವಾಜಲ್ ಒಂದು ಇಷ್ಟು ಹಾಕೊಂಡಿವಿ. ಹಾ, 15 ದಿವಸ ಗೋಮೂತ್ರದಾಗ ನೆನೆ ಇಟ್ಟಿದ್ದೀವಿ. ಆಕಳ ಗೋಮೂತ್ರದಾಗ 15 ದಿವಸ ನೆನೆ ಇಟ್ಟಿದ್ದೀವಿ. ಹೌದೌದು, ಜಾಸ್ತಿ ಆಗ್ಯದ, ಜಾಸ್ತಿ. ಗೊಬ್ಬರ ಕೊಟ್ಟಿವಿ. ನಾವು ಹೋಮಿಕ್ 5 kg ಗ್ರಾನ್ಯೂಲ್ಸ್, ಆಮೇಲೆ ಅಕ್ವಾಜಲ್ 2.5 kg ಹೋಮಸ್, ಅಕ್ವಾಜಲ್, ಸಾಯಿಲ್ ಹೆಲ್ತ್ ಜನಕ್ಕೆ ಹೇಳಾಕತ್ತಿರಲ್ಲ, ಕೊಡಿಸ್ಬೇಕಂತೇಳಿ ನಿಮ್ಗೆ ಮನ್ಸಾರೆ ನಿಮ್ ಕಬ್ ರಿಸಲ್ಟ್ ನೋಡಿದ್ ಬಂದ್ಮೇಲೆ ಜನಕ್ಕೆ ಹೇಳಾಕತ್ತಿರು? ಹೌದ್ರಿ. ಮೊದಲ 2 ಸರ್ ಅವ್ರು ಎಲ್ಲಾ ತಂದ್ ಕೊಡೋಣ, ನಾ ಯೂಸ್ ಮಾಡ್ಕೊಂಡೆ. ಚಲೋ ಬರೋಣ ಅವ್ರ ಜೊತೆ ನಾನು ಕಂಪ್ನಿ ಒಳಗೆ ಜಾಯಿನ್ ಆಗಿ ಇದನ್ನ ಸರ್ವಶ್ರೀ ಕಂಪ್ನಿಯಾಗ ಕೆಲಸ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸರ ಬಹಳ ಗ್ರೇಟ್ ಅನಿಸ್ತಾ ಇದೆ. ಎಲ್ಲರೂ ಯಾರು ಕಂಪ್ನಿಯವ್ರು ಬಂದ್ರೆ ಬರೀ ಕಂಪ್ನಿಯವ್ರು ಅಂತಿದ್ರು. ಇವತ್ತು ನಮ್ಮ ರೈತರ ಮಕ್ಕಳು ಕೂಡ ಕಂಪ್ನಿ ಒಳಗೆ ಸೇರ್ಬಿಟ್ಟು ರೈತರಿಗೆ ನಿಜವಾಗ್ಲೂ ನೀವು ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡ್ಬೇಕಂತೇಳಿ ನೀವು ಕೂಡ ಇದ್ರೊಳಗೆ ಸೇವೆ ಸಲ್ಲಿಸ್ತಾ ಇದ್ದೀರಾ. ಧನ್ಯವಾದಗಳು ನಿಮ್ಗೂ ಕೂಡ. ಕಬ್ ನೋಡಿ ಸರ್, ಕಬ್ ಮರಿ ಸಂಖ್ಯೆ ಸರ್. ಇಲ್ಲ ಸರ್, ನಿಜವಾಗ್ಲೂ ಗದೆ ಭಾಳ ಚೆನ್ನಾಗಿ ಬಂದಿದೆ. ಇದು 15-20 ಮಟ್ಟ ಮರಿ ಬಂದಿದೆ ಸರ್. ಮರಿ ಪ್ರಮಾಣ ನಿಜವಾಗ್ಲೂ ಭಾರಿ ಒಂದು ರೇಟು. ನೀವು ಕೂಡ ಅದೇ ಟೈಪ್ ಮೇಂಟೆನ್ಸ್ ಮಾಡಿದ್ದೀರ. ಕಣಿಕೆ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಎಲೆ ಅಗಲ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಸರ್ ಒಳ್ಳೆ ರೀತಿ. ಯಾಕಂದರೆ ಕೇವಲ 4ರಿಂದ 5 ತಿಂಗಳ ಕಬ್ಬು ಅಂತಂದರೆ ಹೇಳ್ಬೇಕಂದ್ರೆ ನಂಬಿಕೆ ಆಗಲ್ಲ. ಆ ಟೈಪ್ ಒಂದು ರಿಸಲ್ಟ್ ಬರುತ್ತೆ ಸರ್. ನೀವು ಕೂಡ ಒಂದು ಒಳ್ಳೆ ಟೈಪು ನೀರು ಕೊಟ್ಟಿದ್ದೀರ, ಎಲ್ಲ ಮೆಟೀರಿಯಲ್ಸ್ ಬೋರ್ಡು ನಾವು ಈ ಟೈಪ್ ಎಲ್ಲ ಮಾಡಿದ್ದೀರ. ಧನ್ಯವಾದಗಳು ಸರ್ ನಿಮಗೆ. ಹಾಂ ಸರ್, ಬಂದೆ ಸರ್. ನೋಡ್ಬೋದು ನಮ್ಮ 2 ಸರ್ ಕೂಡ ಈಗ ಗದೆ ಯಾವ ಟೈಪ್ ಹೊಡೆದೈತಿ,
ಕಬ್ಬಿನ ಮರಿ ಸಂಖ್ಯೆ ಯಾವ ಟೈಪ್ ಬಂದೈತೆ ಅಂತ ಹೇಳಿ ನೋಡ್ಬೋದು. ಒಂದು ಗದಿ ಇದು. ಹಾ ಸರ್. 1 2 3 4 5 6 7 8 9 10 10 11 12 13 14 15 ಕಬ್ಬು ಐತಿ. 15ರಿಂದ 20 ಮಟನೂ ಇದೆ ಸರ್ ಸಂಖ್ಯೆ ನೋಡಿದೀನಿ ನಾನು. ಇಲ್ಲಿ ಮಾತ್ರ 15 ಇದೆ. ಕಬ್ಬಿನ ವೆರೈಟಿ ಯಾವ್ದು ಹಾ ಸರ್ ನೋಡ್ಬೋದು. ಕಬ್ಬಿಂದ ವೆರೈಟಿ ಯಾವ ಸರ್ ಇದೆ? 9,004 9,004 ವೆರೈಟಿ ಬಂದ್ಬಿಟ್ಟು ಹೇಳ್ತಾ ಇದಾರೆ ಸ್ವತಃ ರೈತರು ಅಮ್ಜದ್ ಖಾನ್ ಅವರು. ವೆರೈಟಿ ಬಂದ್ಬಿಟ್ಟು 9,004 ಕುಳೆ ಕಬ್ಬು ಇದು. ಕುಳೆ ಕಬ್ಬು. ಎರಡನೇ ಕುಳೆ ಕಬ್ಬು. ಸೆಕೆಂಡ್ ಕುಳೆ ನಿಜವಾಗ್ಲು ಫಸ್ಟ್ ಕುಳೆ ಬಂದ ಟೈಪ್ ಬಂದಿದೆ ಸರ್. ಸೆಕೆಂಡ್ ಕುಳೆ ಅಂದ್ರೂ ಕೂಡ ಚೆನ್ನಾಗಿ ಬಂದಿದೆ. ನೀವು ಕೂಡ ಅದೇ ರೀತಿ ಮೇಂಟೈನ್ ಮಾಡಿ ಸರ್. ಯಾಕಂದ್ರೆ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ರೈತರ ಜಮೀನನ್ನ ಉಳಿಸಬಹುದು, ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಉತ್ತಮವಾದಂತ ಭೂಮಿ ಕೊಡಬಹುದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ಸರ್ ಬನ್ನಿ ಸರ್. ಹಾ 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 ಹಾ. ಇಲ್ಲ ಇದು ನಿಜವಾಗ್ಲು ಕಬ್ಬು ಸೈಜ್ ಇದನ್ನ ಗೊಬ್ಬರ ಹೋಗೋದು ಒತ್ತಿಸ್ಬೇಕಂತ ಹೇಳ್ಕೊಂಡು ಅಮೋನಿಯಮ್ಮ ತಂದು ಇಟ್ಟೇನ್ರಿ ನಿನ್ನೆ ಕೊಡಿ ಕಳ್ಸಿ ಅದನ್ನ ಒಗಿಸಿ ದಾರಿ ಪಾರಿ ಎಲ್ಲ ಗೊಬ್ಬರ ಕೊಟ್ಟಿರ್ತಾರೆ ಈಗ.